ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ 2024ನೇ ಸಾಲಿನ ಒಂದು ಏನು ಎನ್ಯುವಲ್ ಎಕ್ಸಾಮ್ ಆಗಿತ್ತು. ಸೊ ಅದು ಎನ್ಯುವಲ್ ಎಕ್ಸಾಮು ಡಿಸೆಂಬರಲ್ಲಿ ಆಗಿತ್ತು. ರಿಸಲ್ಟ್ ಕೂಡ ನಿಮಗೆ ಜನವರಿಯಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿತ್ತು. ಆದರೆ ಈವರೆಗೆ ಕೂಡ ಜನವರಿಯಿಂದ ಈವರೆಗೂ ಕೂಡ ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳು ಬಂದಿರುವುದಿಲ್ಲ. ಅದು ಕೂಡ ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಒರಿಜಿನಲ್ ಥರ್ಡ್ ಇಯರ್ದು ಮಾರ್ಕ್ಸ್ ಕಾರ್ಡ್ ಬರಲಿಲ್ಲ ಅಂತಂದರೆ ನಿಮ್ಮಗಳಿಗೆ ಡಿಪ್ಲೊಮಾ ಏನು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಆಗಿರುತ್ತಲ್ಲ, ಅಂದರೆ ಬೋರ್ಡಿಂದ ಬರುತ್ತೆ, ಅದಕ್ಕೆ ನಾವು ಡಿಪ್ಲೊಮಾ ಅಂತ ಕರಿತೀವಿ ಅಥವಾ ಕನ್ವೊಕೇಷನ್ ಅಂತ ಕರಿತೀವಿ. ಸೊ ಆ ಒಂದು ಡಿಪ್ಲೊಮಾ ಸರ್ಟಿಫಿಕೇಟ್ ಇದ್ದರೆ ನಿಮಗೆ ಒಂಥರ ರಿಜಿಸ್ಟ್ರೇಷನ್ ಆದ ಹಾಗೆ, ಮತ್ತು ನಿಮ್ಗಳಿಗೆ ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ನೀವು ಬೋರ್ಡಿಂದ ಎಲ್ಲ ಒಂದು ಡಾಕ್ಯುಮೆಂಟ್ಗಳು ಬಂದ ಹಾಗೆ. ನಿಮಗೆ ಆ ಡಿಪ್ಲೊಮಾ ಅಪ್ಲೈ ಮಾಡ್ಕೋಬೇಕಂದ್ರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕೇ ಬೇಕು. ಆದರೆ ಸಮ್ ಕಾರಣಾಂತರಗಳಿಂದ ಬೋರ್ಡ್ ಏನು ಮಾಡ್ತಾಯಿದೆ ಅಂತಂದರೆ ನಿಮ್ಗಳಿಗೆ ಮಾರ್ಕ್ಸ್ ಕಾರ್ಡ್ಗಳನ್ನು ಇನ್ನೂವರೆಗೆ ಇಶ್ಯೂ ಮಾಡಿಲ್ಲ. ಓಕೆ, ಅದು ಇನ್ನೂ ತಡವೂ ಆಗ್ಬೋದು ನನ್ನ ಪ್ರಕಾರ. ಏನಂದರೆ ಈಗ ಮುಂದೆ ಏನಾದರೂ ನೀವು ಜಾಬಿಗೆ ಹೋಗ್ಬೇಕಂದ್ರೆ ಏನಾದ್ರು ಒಂದು ಸೊಲ್ಯೂಷನ್ ಬೇಕಲ್ಲ, ಅಥವಾ ಹೈಯರ್ ಎಜುಕೇಷನ್. ಸೊ BSc ನರ್ಸಿಂಗ್ ಮಾಡಲಿಕ್ಕೆ BSc MLT ಮಾಡಲಿಕ್ಕೆ ಅಡ್ಮಿಷನ್ ಆಗಲಿಕ್ಕೆ ನಿಮಗೆ ಒಂದು ಡಿಪ್ಲೊಮಾ ಸರ್ಟಿಫಿಕೇಟ್ ಬೇಕಿತ್ತು ಮತ್ತು ಮಾರ್ಕ್ಸ್ ಕಾರ್ಡ್ಗಳು ಬೇಕಿತ್ತು. ಸೊ ಅದಕ್ಕೆ ನೀವೇನು ಮಾಡ್ಬೋದು ಅಂತಂದರೆ ಆಲ್ಟರ್ನೇಟ್ ಆಗಿ ಪ್ರೊವಿಷನಲ್ ಅಂತ ಸಿಗುತ್ತೆ. ಪ್ರೊವಿಷನಲ್ ಥರ್ಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಂತ ಕೊಡ್ತಾರೆ. ಅದಕ್ಕೂ ನೀವು ಆನ್ಲೈನ್ ಅಪ್ಲೈ ಮಾಡ್ಕೋಬೇಕು, ಪೇಮೆಂಟ್ ಮಾಡಬೇಕು. ಸೊ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಸಿಗುತ್ತೆ, ಪ್ಲಸ್ ಪ್ರೊವಿಷನಲ್ ಡಿಪ್ಲೊಮಾ ಅಂತ ಸಿಗುತ್ತೆ. ಇವುಗಳ ಆಧಾರದ ಮೇಲೆ ನೀವು ಏನು ಮಾಡ್ಬೋದು, ಜಾಬ್ಗಳನ್ನು ಪಡ್ಕೊಳ್ಬೋದು. ಆಮೇಲೆ ನೀವು ಹೈಯರ್ ಎಜುಕೇಷನ್ಗೆ ಅಡ್ಮಿಷನನ್ನು ಮಾಡಿಸ್ಕೋಬೋದು. ಈ ಒಂದು ಪ್ರೊವಿಷನಲ್ ಡಿಪ್ಲೊಮಾ ಸರ್ಟಿಫಿಕೇಟ್ ಮತ್ತು ಪ್ರೊವಿಷನಲ್ ಥರ್ಡ್ ಇಯರ್ ಮಾರ್ಕ್ಸ್ ಕಾರ್ಡ್ಗಳನ್ನು ನೀವು ಆನ್ಲೈನಿಂದ ಪೇಮೆಂಟನ್ನು ಮಾಡಿ ನೀವು ಬೋರ್ಡಿಂದ ಈ ಒಂದು ಡಿಪ್ಲೊಮಾ ಸರ್ಟಿಫಿಕೇಟ್ಗಳನ್ನು ಮತ್ತು ಮಾರ್ಕ್ಸ್ ಕಾರ್ಡ್, ಥರ್ಡ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ಪ್ರೊವಿಷನಲ್ ಆಗಿ ತರಿಸ್ಕೋಬೋದು. ಅದರ ವ್ಯಾಲಿಡಿಟಿ ಮೇ ಬಿ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಮೇ ಬಿ 3 ಮಂತ್ಸ್ ಇರುತ್ತೆ. 3 ಮಂತ್ ತನಕ ಅದು ವ್ಯಾಲಿಡ್ ಇರುತ್ತೆ. ಒಬ್ಬೊಬ್ಬರು ಅದನ್ನು ನಿಮ್ಮದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಮತ್ತು ಡಿಪ್ಲೊಮಾ ಸರ್ಟಿಫಿಕೇಟ್ ಬರೋ ತನಕ ಅದು ವ್ಯಾಲಿಡ್ ಆಗಿರುತ್ತೆ. ಯಾವಾಗ ನಿಮ್ಗೆ ಒರಿಜಿನಲ್ ಡಿಪ್ಲೊಮಾ ಮತ್ತು ಮಾರ್ಕ್ಸ್ ಕಾರ್ಡ್ ಬರ್ತವೆ, ಆವಾಗ ಅದು ನೀವು ಅದನ್ನು ಚೇಂಜ್ ಮಾಡಬೇಕಾಗುತ್ತೆ ಮತ್ತು ಒರಿಜಿನಲ್ ಯೂಸ್ ಮಾಡ್ಕೋಬೇಕಾಗುತ್ತೆ. ಬಟ್ ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳ ಪ್ರಾಬ್ಲಮ್ ಏನಂತಂದರೆ, ನನ್ನ ವಿದ್ಯಾರ್ಥಿಗಳದ್ದು ಮಾರ್ಕ್ಸ್ ಕಾರ್ಡ್ಗಳನ್ನು ನಿಮಗೆ ಬೇಕೇ ಬೇಕಂತಂದರೆ ನೀವು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ತರಿಸ್ಕೋಬೋದು. ಮತ್ತು ಡಿಪ್ಲೊಮಾ ಸರ್ಟಿಫಿಕೇಟೇ ಕೇಳ್ತಾ ಇದ್ದಾರೆ ಅಂತಂದರೆ ನೀವು ಪ್ರೊವಿಷನಲ್ ಡಿಪ್ಲೊಮಾ ಸರ್ಟಿಫಿಕೇಟ್ ಯೂಸ್ ಮಾಡಿಕೊಂಡು ಹೈಯರ್ ಎಜುಕೇಷನ್ಗಳಿಗೆ ಅಡ್ಮಿಷನ್ ತೊಗೋಬೋದು ಅಥವಾ ಜಾಬ್ಗಳಿಗೆ ಅಪ್ಲೈ ಮಾಡ್ಕೋಬೋದು.